ಇವತ್ತೇನಪ್ಪ ಅಂದರೆ ಹನುಮಾನ್ ಗೇಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ಅಂದರೆ ಚೇರ್ ಎಮೌಂಟ್ ಇಲ್ಲಿ ಕಾಣಿಸ್ತಾ ಇತ್ತಲ್ಲ, ಚೇರ್ ಯಾವುದಪ್ಪ ಅಂದರೆ ಈ ಚೇರ್ ಎಮೌಂಟ್ ಹೆಂಗೆ ತಗೊಳ್ಳೋದಪ್ಪ ಅಂತ ಹೇಳ್ಕೊಡ್ತೀನಿ. ಬನ್ನಿ ವಿವರ ಆ್ಯಂಡ್ ಸಕ್ಸಸ್ಫುಲ್ ಆಗಿ ತಗೊಳ್ಳೋದು ಹೆಂಗಪ್ಪ ಅಂತ ಹೇಳ್ತೀನಿ. ಹೆಂಗಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದ ನೋಡಿ, ಇಂಟರ್ಫೆಕ್ಟ್ ವಿತ್ ದ ಹಾರ್ಸ್ ಸ್ಟೇಟಸ್ ಇನ್ ರೈಡಿಂಗ್ ಕ್ಲಬ್ ಆಫ್ ಸೋಲಾರ. ಅಂದರೆ ಸೋಲಾರ ಮ್ಯಾಪ್ಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಕ್ಲೈಮ್ ಮಾಡಬೇಕು. ಸೋಲಾರ್ ಮ್ಯಾಪಲ್ಲಿ ಒಂದು ಹಾರ್ಸ್ ಇರುತ್ತೆ, ಅದ್ರ ಮೇಲೆ ಕುಂತ್ಕೊಂಡ್ರೆ ನಿಮ್ಗೆ 100 ಪಾಯಿಂಟ್ಸ್ ಬರುತ್ತೆ. ಹೆಂಗಪ್ಪ ಅದು ಹೆಂಗಿರುತ್ತೆ, ಎಲ್ಲಿಗೆ ಹೋಗ್ಬೇಕಂತ ಹೇಳ್ಕೊಡ್ತೀನಿ ಬನ್ನಿ. ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿ ಬರಬೇಕು. ಆರ್ಡರ್ ಸ್ಕಾಚ್ ಅಂತ ಇಲ್ಲೊಂದು ಕುದುರೆ ಕಾಣುತ್ತೆ ನೋಡಿ. ಈ ಕುದುರೆ ಮೇಲೆ ಬಂದೆ ಇಲ್ಲೊಂದು ಯೂಸ್ ಅಂತ ಬರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಅಮೌಂಟ್ ಬರುತ್ತೆ. ಈ ಅಮೌಂಟು ಪೂರ್ತಿ ಆಗೋವರೆಗೂ ಒಂದು 10 ಸೆಕೆಂಡ್ ಅಷ್ಟೇ, 10 ಸೆಕೆಂಡಲ್ಲಿ ಮುಗಿಯುತ್ತೆ. ಇದರ ಹೆಸರು ಬಂದುಬಿಟ್ಟು ರೈಡರ್ಸ್ ಕ್ಲಬ್ ಅಂತ. ಈ ಲೊಕೇಶನಿಗೆ ಬಂದು ಈ ಥರ ಒಂದು ಸರಿ ಅಮೌಂಟ್ ಮಾಡಿ ಬಿಟ್ಟರೆ ಆಯಿತು. ಈ ಥರ ಒಂದು ಅಮೌಂಟ್ ಬರುತ್ತೆ, ಅದು ಮುಗೀತು ಅಂದರೆ ಆಯಿತು, ನಿಮ್ದು 100 ಪಾಯಿಂಟ್ಸ್ ಬಂದಂಗೆ. ನೋಡಿ ಹೊರಗಡೆ ಇದೆ ನೋಡಿ, ಏನಂದರೆ ಅಟ್ರಾಕ್ಟಿವ್ ದ ಝೋನ್ ಕ್ರಾಸ್ ಹೈಯೆಸ್ಟ್ 10 ಟೈಮ್ಸ್. ಅಂದರೆ ನೀವು BR ಆಡುವಾಗ ಝೋನಲ್ಲಿ 10 HP ನೆಟ್ ಇದು 10 HP ಹೆಲ್ತ್ ಇರುವಾಗ ಅದರಿಂದ 10 HP ಹೊರಗಡೆ ಬರಬೇಕು ನೀವು. ಝೋನ್ ಒಳಗಡೆಯಿಂದ 10 ಕೆಳಗಡೆ 10 HP ಕೆಳಗಡೆ ಆದ ತಕ್ಷಣ ಝೋನಿಂದ ಹೊರಗಡೆ ಬರಬೇಕು. ಟೋಟಲ್ 80 ಸರಿ ಬಂದರೆ 100 ಪಾಯಿಂಟ್ ಕ್ಲೈಮ್ ಮಾಡ್ಕೋಬೋದು. 30 ಸರಿ ಬಂದರೆ 15 ತೊಗೋಬೋದು. 20 ಪಾಯಿಂಟು ಬರೀ 10 ಸರಿ ಹೊರಗಡೆ ಬಂದರೆ ಆಯಿತು, 10 ಪಾಯಿಂಟ್ಸ್ ಬರುತ್ತೆ. ಹೆಂಗಪ್ಪ ಅಂದರೆ ಅಚೀವ್ಮೆಂಟ್ ಮಾಡೋದು ಹೆಂಗಪ್ಪ ಅಂತ ಹೇಳ್ಕೊಡ್ತೀನಿ ಬನ್ನಿ. ಇಲ್ಲಿ 20% ಹೆಲ್ತಿದೆ ನೋಡಿ, ನಾನು 10% ಒಳಗಡೆಯಿಂದ ಹೊರಗಡೆ ಹೋಗ್ತೀನಿ, ಒಂದು ಅಚೀವ್ಮೆಂಟ್ ಸಕ್ಸಸ್ಫುಲ್ ಆಗುತ್ತೆ ನೋಡಿ. ಆಯ್ತು ನೋಡಿ, ಇಲ್ಲಿ ಬಂತು ನೋಡಿ ಅಚೀವ್ಮೆಂಟ್ ಸಕ್ಸಸ್ಫುಲ್ ಅಂತ. ಇಷ್ಟೇ ನೋಡಿ, ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಈ ಥರ ಝೋನ್ ಒಳಗಡೆ ಹೋಗಿ ಈ ಥರ ವಾಪಸ್ ಬಂದುಬಿಟ್ರೆ ಮುಗೀತು, 10% ಇದೆ ಅದರಲ್ಲಿ. ನೆಕ್ಸ್ಟ್ ಅಚೀವ್ಮೆಂಟಲ್ಲಿ ಸಿಗೋಣ ಗೈಸ್. 100 ಪಾಯಿಂಟ್ ಕ್ಲೈಮ್ ಮಾಡ್ಕೊಂಡು ಹೆಂಗಪ್ಪ ಅಂತ ಹೇಳ್ತೀನಿ ಬನ್ನಿ. ಇಲ್ಲಿ ವಾಟರಲ್ಲಿ ಕಾಣುವಾಗ ಸೋಲಾರ ಮ್ಯಾಪಲ್ಲಿ ಇಳಿದು ಇಲ್ಲೊಂದು ಈ ಬೆಟ್ಟ ನಿಂಗೆ ಹತ್ತಬೇಕು. ಹೆಂಗಪ್ಪ ಅಂದರೆ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ, ಹೆಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಂಬೇಡಿ ಗುರು. ಈ ಬೆಟ್ಟನ ಹತ್ತಬೇಕು, ಮೇಲೆ ಹತ್ಕೊಂಡು ಹೋಗ್ಬೇಕು. ವೀಡಿಯೋ ಫುಲ್ ಲೆಂತ್ ಆಗುತ್ತೆ, ಸ್ವಲ್ಪ ಮೇಲೆವರೆಗೂ ಹೋಗೋವರೆಗೂ ಕಟ್ ಮಾಡಿ ತೋರಿಸ್ತೀನಿ. ಇಲ್ಲೊಂದು ಹೊಡೆಯೋದು ಬರುತ್ತೆ ನೋಡಿ, ಇದನ್ನು ಹೊಡಿಬೇಕು. ಪೂರ್ತಿ ಎಲ್ಲ ಬಾಕ್ಸ್ನ ಹೊಡಿಬೇಕು. ಎಲ್ಲ ಬಾಕ್ಸ್ ಹೊಡೀರಿ. ಈ ಥರ ಎಲ್ಲ ಬಾಕ್ಸ್ ಹೊಡೆದು ಇದ್ರ ಮೇಲೆ ಜಂಪ್ ಮಾಡಬೇಕು. ಈ ಥರ ಜಂಪ್ ಮಾಡಿದ್ರೆ ಸೀದಾ ವಾಟರ್ ಒಳಗಡೆ ಬರ್ತದೆ. ಇಲ್ಲಿ ನಿಮಗೆ ಲೂಟ್ ಕೂಡ ಸಿಗುತ್ತೆ. ಲೂಟ್ ಮಾಡ್ಕೊಂಡು ಇಲ್ಲೊಂದು ಚೇರ್ ಕಾಣುತ್ತೆ, ಈ ಚೇರ್ ಮೇಲೆ ಕುಂತ್ಕೋಬೇಕು. ಈ ಥರ ಕುಂತ್ಕೊಂಡ್ರೆ ಆಯ್ತು, ನಿಮ್ಮ ಮಿಷನ್ ಸಕ್ಸಸ್ಫುಲ್ಲಾಗಿ. ಈಗ 100 ಪಾಯಿಂಟ್ಸ್ ಬಂದಿರುತ್ತೆ ಈ ಹಿಡನ್ ಪ್ಲೇಸಿಗೆ ಬಂದರೆ. ಇಷ್ಟೇ ನೋಡಿ, ಇದೇ ಹಿಡನ್ ಪ್ಲೇಸ್. ಇದೊಂದು ಮುಖವಾಡ ಇರುತ್ತೆ, ಹೆಲ್ತ್ ಇರುತ್ತೆ, ಇದೆಲ್ಲ ಫೋಟೋ ತೆಕ್ಕೋಬೋದು ನೀವು ಬೇಕಾದರೆ. ಆಯ್ತು, ನೆಕ್ಸ್ಟ್ ಮಿಷನಲ್ಲಿ ಸಿಗೋಣ. ಇದಿದೆ ನೋಡಿ ಹೀರೋ 1v2 ಅಥವಾ 1v2 ಕ್ಲಚ್ ಮಾಡಿದಾಗ ಈ ಥರ ಒಂದು ಬರುತ್ತೆ. ಆ ಥರ 1v2 1v3 ಯಾವ ಥರ ಟಚ್ ಮಾಡ್ಬೇಕಂದ್ರೆ 30 ಟೈಮ್ಸ್ 1v2 ಅಥವಾ 1v3 ಟಚ್ ಮಾಡಿರಬೇಕು, ಕ್ಲಚ್ ಮಾಡಿರಬೇಕು. ಹಂಗಾದರೆ ಇದು ಅನೇಬಲ್ ಆಗುತ್ತೆ ನೋಡಿ. 20 ಪಾಯಿಂಟ್ಸ್ 50 ಪಾಯಿಂಟ್ 100 ಪಾಯಿಂಟ್ಸ್ ನಿಮಗೆ ಕ್ಲೈಮ್ ಆಗುತ್ತೆ. ಹೆಂಗೆ ಮಾಡೋದಪ್ಪ ಅಂದರೆ 80 ಟೈಮ್ಸ್ ಮಾಡಬೇಕು. ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ನಮ್ಮ ಆಡ್ತಿರೋದು ನಾನು ತೋರಿಸಿ ಹೊಡೆದ್ಬಿಟ್ಟು ನಿಮ್ಗೆ ಹೇಳ್ತೀನಿ ಹೆಂಗೆ ಕ್ಲೈಮ್ ಮಾಡೋದು, ಹೆಂಗೆ ಕ್ಲೈಮ್ ಆಗುತ್ತೆ ಅಂತ. ಬನ್ನಿ ಹೋಗೋಣ. ಇದನ್ನು ನಾನು ಆಗಲೇ 10 ಸರಿ ಕ್ಲೈಮ್ ಮಾಡಿದ್ದೀನಿ, ಆಗಲೇ ನನಗೆ 20 ಪಾಯಿಂಟ್ಸ್ ಕ್ಲೈಮ್ ಆಗುತ್ತೆ. ನೀವು ಕ್ಲೈಮ್ ಮಾಡ್ಕೊಂಡು ಹೆಂಗೆ ಅಂತ ಹೇಳ್ತೀನಿ ಬನ್ನಿ. ನಾನೇನಾದರೂ ಕ್ಲಚ್ ಮಾಡಿದ್ರೆ ನನಗಿವಾಗ 20 ಪಾಯಿಂಟ್ಸ್ ಬರುತ್ತೆ. ಹೆಂಗಪ್ಪ ಅಂದರೆ ಈಗ ನಾನು 1v2 ಕಂಪ್ಲೀಟ್ ಮಾಡಬೇಕು. ಹೆಂಗಪ್ಪ ಅಂದರೆ ಈಗ ಇಬ್ಬರನ್ನ ಹೊಡಿಬೇಕು, ಅವ್ರು 4 ಜನ ಇದ್ದಾರೆ. ನಾವು ಇಬ್ಬರನ್ನ ಹೊಡೆದ್ರೆ ಹೀರೋ ಅಂತ ಬರುತ್ತೆ. ಓನರ್ ಫಾರ್ 5 ಪೆಟ್ಸ್. ನೀವು ಮ್ಯಾಚಲ್ಲೇ ಗೊತ್ತಲ್ಲ, ಪೆಟ್ಸ್ ಅಂದರೆ ನಿಮಗೆಲ್ಲರಿಗೂ ಗೊತ್ತು. ಪೆಟ್ಸ್ ಓನ್ಲಿ 5 ಪೆಟ್ಸ್ ತೊಗೊಂಡ್ರೆ 20 ಪಾಯಿಂಟ್ ಕ್ಲೈಮ್ ಮಾಡ್ಕೋಬೋದು. 15 ಪೆಟ್ಸ್ ತೊಗೊಂಡ್ರೆ 50 ಪಾಯಿಂಟ್ ಕ್ಲೈಮ್ ಮಾಡ್ಕೋಬೋದು. 25 ಪೆಟ್ಸ್ ಅದೇ ಅಂತಾನೆ ಕಾಯಿನ್ಸ್ ಎಲ್ಲ ಸಿಗುತ್ತೆ. 25 ಪೆಟ್ಸ್ ಏನಾದರೂ ನೀವು ತೊಗೊಂಡ್ರೆ 100 ಪಾಯಿಂಟ್ ಕ್ಲೈಮ್ ಆಗುತ್ತೆ, ತೊಗೋಬೋದು.
ಪೆಟ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲಿರುತ್ತೆ ಅಂತ. ಇದೆ ನೋಡಿ, ಈ ಥರ ಪೆಟ್ಸ್ 25 ಪೆಟ್ಸ್ ತೊಗೊಂಡ್ರೆ ನೀವು 100 ಪಾಯಿಂಟ್ಸ್ ನಿಮಗೆ ಸಿಗುತ್ತೆ ಅಷ್ಟೇ ನೋಡಿ. ನೆಕ್ಸ್ಟ್ बाय बाय टाटा गुड बाय गया खत्म.